ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಮಾರ್ನಿಂಗ್ ನನ್ನ ಮಗನಿಗೆ ಜಾಯ್ಕಾಯಿ ಮತ್ತೆ ಬಜೆ ತಿನ್ನಿಸೋದ್ರಿಂದ ಶುರು ಮಾಡಿದೆ. ಇದನ್ನ ನಾವು ಅವನಿಗೆ 15 ಡೇಸ್ ಇದ್ದಾಗಿಂದ ಕೊಡ್ತಿದೀವಿ. ಎದೆ ಹಾಲಲ್ಲಿ ಜಾಯ್ಕಾಯಿ ಮತ್ತೆ ಬಜೆನ ತೆಗೆದು ತಿನ್ನಿಸ್ತೀವಿ. ಮಕ್ಕಳಿಗೆ ಇದನ್ನ ಕೊಡೋದ್ರಿಂದ ಗ್ಯಾಸ್ ಆಗಲ್ಲ, ಮತ್ತೆ ಕೋಲ್ಡ್ ಕಾಫ್ ಕೂಡ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಡೈಜೆಷನ್ ಪ್ರಾಬ್ಲಮ್ ಕೂಡ ಕಮ್ಮಿ ಆಗುತ್ತೆ. ಇವತ್ತಿಂದ ನಾನು ಸೂರ್ಯ ನಮಸ್ಕಾರ ಶುರು ಮಾಡಿದ್ದೀನಿ. ಎಕ್ಸರ್ಸೈಸ್ ಮುಗಿಸಿ ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ಅಂತ ರೆಡಿ ಮಾಡ್ತಿದ್ದೀನಿ. ಕ್ಲೋತ್ ಬಿಪ್ ತರಿಸಿದ್ದೆ, ಅದನ್ನ ವೇರ್ ಮಾಡ್ತಾ ಇದ್ದೆ. ನಿಮ್ಗೆ ಏನಾದ್ರು ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿ. ನಾವು ಮಕ್ಕಳಿಗೆ ಚಿಕ್ಕವರಿದ್ದಾಗಿಂದಾನೇ ಒಂದ್ ಕಡೆ ಕೂರಿಸಿ ಅವ್ರನ್ನ ಡಿಸಿಪ್ಲಿನ್ ಆಗಿ ತಿನ್ನೋದನ್ನ ಕಲಿಸ್ಬೇಕು. ನನ್ನ ಮಗಂಗೆ ರೀಸೆಂಟ್ ಆಗಿ ಸಾಲಿಡ್ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಹಠ ಮಾಡ್ತಾನೆ ತಿನ್ನೋದಕ್ಕೆ. ಸೊ ನಮ್ ಚಿಂಟುಗೂ ಅವನಿಗೂ ಇಬ್ರಿಗೂ ಒಟ್ಟಿಗೆ ಬ್ರೇಕ್ಫಾಸ್ಟ್ ಕೊಡ್ತೀವಿ. ಅವನ್ನ ನೋಡ್ತಾ ನೋಡ್ತಾ ಇವನು ತಿನ್ಕೊಂಡ್ ಬಿಡ್ತಾನೆ. ಈವ್ನಿಂಗ್ ನನ್ನ ಹಸ್ಬೆಂಡ್ ಮ್ಯಾಂಗೋ ತಂದಿದ್ರು. ನಮ್ಮ ಮನೇಲಿ ಸೀಸನ್ ಸ್ಟಾರ್ಟ್ ಆಗಿ ಎಂಡ್ ಆಗೋ ತನಕ ಡೈಲಿ ಮ್ಯಾಂಗೋ ಇದ್ದೇ ಇರುತ್ತೆ. ಇವತ್ತು ಫಸ್ಟ್ ಟೈಮ್ ನನ್ನ ಮಗನ್ಗೆ ಮೊಸರು ಇಂಟ್ರೊಡ್ಯೂಸ್ ಮಾಡಿದ್ವಿ. ಅವ್ನ ರಿಯಾಕ್ಷನ್ ಮಾತ್ರ ಸೂಪರ್ ಕ್ಯೂಟ್ ಇತ್ತು. ಈವ್ನಿಂಗ್ ತುಂಬಾ ಬೋರ್ ಆಗ್ತಿತ್ತಂತ ಪಕ್ಕದ ಮನೆ ಮಕ್ಳ ಜೊತೆ ಸ್ವಲ್ಪ ಚೌಕಾಬಾರ ಆಡಿದೆ. ಚಿಕ್ಕವರಿದ್ದಾಗ ನಾವೆಲ್ಲ ₹1 ₹2 ಬೆಟ್ಟಿಂಗ್ ಕಟ್ಕೊಂಡು ಆಡ್ತಾ ಇದ್ವಿ. ಅದೆಲ್ಲ ನೆನಪಾಯ್ತು. ನೈಟ್ ಆಫೀಸ್ ಮೀಟಿಂಗ್ಸ್ ಅಂಡ್ ಕಾಲ್ಸ್ ಇಂದ ತುಂಬಾ ಸ್ಟ್ರೆಸ್ ಆಗಿ ಹಂಗೆ ಮಲಕ್ ಬಿಟ್ಟಿದ್ದೆ ಊಟ ಬೇಡ ಅಂತ. ನನ್ನ ಹಸ್ಬೆಂಡ್ ಅವ್ರು ಮಾಡಿದ ಎಗ್ ರೈಸ್ ಅದೇ ತಿಂತೀನಿ ಅಂತ ರಾತ್ರಿ 10 ಗಂಟೆಲಿ ಬಂದು ಎಗ್ ರೈಸ್ ಮಾಡಿಕೊಟ್ರು. ಸೊ ತಿಂದು ಮಲ್ಕೊಂಡೆ. ಓಕೆ.